ನಮಸ್ಕಾರ. ಜಗತ್ತಿನ ಅತ್ಯಂತ ದೊಡ್ಡದಾದಂತಹ ಸಹರಾ ಮರಳುಗಾಡು ಹಿಂದೆ ಹಸಿರಿನ ಪ್ರದೇಶ ಆಗಿತ್ತು ಅಂತಕ್ಕಂಥ ಅದ್ಭುತ ಸಂಗತಿಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸಹರಾ ಅಂದ ತಕ್ಷಣ ನಮಗೆ ತಲೆ ಮೇಲೆ ಸುಡ್ತಕ್ಕಂಥ ಸೂರ್ಯ, ಕೆಳಗೆ ಕಾದು ಹಂಚಿನಂತೆ ಆಗಿರ್ತಕ್ಕಂಥ ಬಿಸಿ ಉಸುಕಿನ ನೆಲ, ಕಣ್ಣು ಕಾಣೋ ತನಕ ನೀರವ ನಿರ್ಜನವಾದಂಥ ಬಯಲು, ಎಲ್ಲಿಯೋ ಅಪರೂಪರಿಸಂತೆ ದೊಡ್ಡ ಹಳೆಯ ಮೇಲೆ ಸಣ್ಣ ಚುಕ್ಕಿಗಳಿಟ್ಟಂತೆ ಕಾಣ್ತಕ್ಕಂಥ ಓಯಸಿಸ್ ಅಂತಕ್ಕಂಥ ನೀರಿನ ಸಣ್ಣ ಪ್ರದೇಶಗಳು, ಅವುಗಳ ಸಮೀಪದಲ್ಲಿರ್ತಕ್ಕಂಥ ಅತ್ಯಂತ ವಿರಳವಾದ ಜನವಸತಿ, ಜೊತೆಗೆ ಒಂಟಿಯಂತ ಗರಳೆಣಿಕೆಯ ಪ್ರಾಣಿಗಳ ಹೊರತಾಗಿ ನಮಗೆ ಬೇರೆ ಚಿತ್ರಣ ದಕ್ಕದೇ ಇಲ್ಲ. 19ನೇ ಶತಮಾನದ ಮಧ್ಯಾವಧಿಯಲ್ಲಿ ಸಹರಾ ಮರುಭೂಮಿಯ ಮೂಲಕ ಸಾಗಿದಂತಹ ಜರ್ಮನ್ ಪರ್ಯಟನಕಾರರು ಹೋಲೋಸಿನ್ ಕಾಲದಲ್ಲಿ ಆಫ್ರಿಕಾದಲ್ಲಿ ಇದ್ದಂತಹ ಕಲಾವಿದರು ಗುಹೆಗಳಲ್ಲಿ ಬರೆದಂತಹ ಚಿತ್ರಗಳನ್ನ, ಹಾಗೆಯೇ ತಾವು ಕಾಣ್ತಾ ಇರ್ತಕ್ಕಂಥ ಆಫ್ರಿಕಾ ಪರಿಸರಕ್ಕೆ ಅವು ಸ್ವಲ್ಪ ಹೊಂದಾಣಿಕೆ ಆಗದೆ ಇರೋದನ್ನ ಗಮನಿಸಿದ್ರು. ಸಹರಾ ಮರಳುಗಾಡಿನಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೂ 12,000 ವರ್ಷಗಳ ಹಿಂದೆ, ಅಂದ್ರೆ ಉತ್ತರ ಆಫ್ರಿಕಾದಲ್ಲಿ ವಾಸಿಸಿದ್ದಂತಹ ಪ್ರಾಚೀನ ಜನಾಂಗಗಳು ಜಗತ್ತಿನ ಇತರ ಎಲ್ಲ ಕಡೆ ಇದ್ದಂತಹ ಜನಾಂಗಗಳಂತೆ ತಮ್ಮ ಸುತ್ತಲಿನ ಪರಿಸರದಲ್ಲಿ ತಾವು ಕಂಡ ಪ್ರಾಣಿಗಳನ್ನ ಗುಹೆಗಳಲ್ಲಿ ಅವುಗಳ ನೈಸರ್ಗಿಕ ಲಕ್ಷಣಗಳ ಜೊತೆಗೆ ಚಿತ್ರ ಇಳಿಸ್ತಾರೆ. ಈ ಗೃಹ ಚಿತ್ರಗಳಲ್ಲಿ ನೀರಿನ ಸಮೀಪ ವಾಸಿಸ್ತಕ್ಕಂಥ ಮತ್ತು ನೀರಿನಲ್ಲಿ ಇರ್ತಕ್ಕಂಥ ಈಗಿನ ಸವನ್ನ ಹುಲ್ಲುಗಾವಲಿನಲ್ಲಿ ಮಾತ್ರ ಕಾಣಬರ್ತಕ್ಕಂಥ ನೀರಾನೆಗಳು ಮತ್ತು ಜಿರಾಫೆಗಳು ಎದ್ದು ಕಾಣ್ತೇವೆ. ಇವಲ್ಲದೆ ಹುಲ್ಲುಗಾವಲಿನಲ್ಲಿ ಮೇಯ್ತಕ್ಕಂಥ ದನ ಮತ್ತು ಆಡು ಕುರಿಗಳ ಚಿತ್ರಗಳನ್ನು ಕೂಡ ಈ ಕಲಾವಿದರು ಬರೆದಿದ್ದಾರೆ. ಈ ಎಲ್ಲ ಪ್ರಾಣಿಗಳು ಇಂದಿಗೂ ಕೂಡ ಮಧ್ಯ ಆಫ್ರಿಕಾ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತವೆ. ಇವು ಉತ್ತರ ಸಹರಾದ ಮರುಭೂಮಿಯಲ್ಲಿ ಎಲ್ಲಿಯೂ ಕೂಡ ಕಂಡು ಬರೋದಿಲ್ಲ. ಆದರೆ ಆಫ್ರಿಕಾದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರದೇಶಗಳ ಗವಿಗಳಲ್ಲಿಯೂ ಕೂಡ ಇಂತಹದೇ ಚಿತ್ರಗಳು ಕಂಡು ಬಂದಿವೆ. ಈ ಗವಿಗಳಲ್ಲಿ ಇರ್ತಕ್ಕಂಥ ಚಿತ್ರಗಳು ಅದೆಷ್ಟು ಸಹಜವಾಗಿವೆ ಅಂತ ಹೇಳಿದ್ರೆ, ಅದನ್ನ ಬರೆದವರು ಆ ಪ್ರಾಣಿಗಳ ಜೊತೆಗೆ ಅದೇ ಪರಿಸರದಲ್ಲಿ ವಾಸ ಮಾಡ್ತಾ ಇದ್ರು ಅನ್ನೋದಕ್ಕೆ ನಮಗೆ ಯಾವುದೇ ಸಂಶಯ ಕೂಡ ಉಂಟಾಗೋದಿಲ್ಲ. ಇದರ ಒಟ್ಟು ಅರ್ಥ ಏನಂದ್ರೆ, ಈಗ ಬರಡು ಅಂತಕ್ಕಂಥ ಶಬ್ದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಸಹರಾ ಪ್ರದೇಶದಲ್ಲಿ ಹಿಂದೆ ಮಳೆ ಬರ್ತಾ ಇತ್ತು, ಅಲ್ಲಿ ನೀರಿನ ಪ್ರದೇಶ ಇದ್ವು, ಹಾಗೆಯೇ ಅಲ್ಲಿ ನೀರನ್ನು ಆಶ್ರಯಿಸಿದಂಥ ಪ್ರಾಣಿಗಳಿದ್ವು, ಹುಲ್ಲುಗಾವುಗಳು ಇದ್ವು ಅಂತ ಊಹೆ ಮಾಡೋದಕ್ಕೆ ನಮಗೆ ನೆರವಾಗುತ್ತೆ. ಗವಿಯಲ್ಲಿ ಹಸಿರು ಪರಿಸರದ ಚಿತ್ರಗಳನ್ನು ಬರೆದ ಮಾನವರು ಎಂದು ಮತ್ತು ಹೇಗೆ ಈ ಹಸಿರು ಜಾಗ ಒಣಗಿ ಮರುಭೂಮಿಯಾಗಿ ಬದಲಾಯಿತು ಅನ್ನೋದನ್ನ ಎಲ್ಲಿಯೂ ಕೂಡ ಚಿತ್ರಿಸಿಲ್ಲ. ಆದ್ರಿಂದ ಇದಕ್ಕೆ ಉತ್ತರ ಹುಡುಕೋದಕ್ಕೆ ಭೂವಿಜ್ಞಾನಿಗಳು ಮುಂದಾಗಿದ್ದಾರೆ. ಭೂವಿಜ್ಞಾನಿಗಳು ಸಹರಾದ ಈ ಹಸಿರು ಚರಿತ್ರೆಯನ್ನ ಸಹರಾದಲ್ಲಿ ಹುಡುಕದೆ ದೂರದ ಅಟ್ಲಾಂಟಿಕ್ ಸಾಗರದ ತಳದಲ್ಲಿ ಪತ್ತೆ ಹಚ್ಚಿದ್ದಾರೆ. ಪುರಾತತ್ವ ಪರಿಣಿತರು ಹಲವು ಸಲ ಸೋಜಿಗರಿಸ್ತಕ್ಕಂಥ ಮುಂದುವರೆದ ಸಮಾಜಗಳನ್ನ ನಾಗರಿಕತೆಗಳನ್ನ ಗುರುತಿಸುವ ರೀತಿಯಲ್ಲಿ ಪುರಾತನ ಹವಾಮಾನ ಪರಿಣಿತರು ಕೂಡ ಈ ಹಿಂದೆ ಆಗಿ ಹೋದಂತ ಸೋಜಿಗದ ಘಟನೆಗಳನ್ನ ಸಹರಾ ಮರುಭೂಮಿನಲ್ಲಿ ಪತ್ತೆ ಹಚ್ಚಿ ಹಿಂದೆ ಉತ್ತರ ಆಫ್ರಿಕಾದ ಸಹರಾ ಮರುಭೂಮಿ ಹಸುರಿನಿಂದ ಕಂಗೊಳಿಸ್ತಿತ್ತು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಭೂವಿಜ್ಞಾನಿಗಳು ವ್ಯಾಪಕವಾದ ಸಂಶೋಧನೆಗಳನ್ನ ಮಾಡಿ 11,000-15,000 ವರ್ಷಗಳ ಹಿಂದೆ ಉತ್ತರ ಆಫ್ರಿಕಾದ ಸಹರಾ ಮರುಭೂಮಿನಲ್ಲಿ ಜನ ಗವಿಗಳಲ್ಲಿ ಚಿತ್ರಗಳನ್ನ ಬರೆದಂತಹ ಹಸಿ ವಾತಾವರಣ ಇದ್ದು ಅದು ಹಸಿರು ಹರಡೋದಕ್ಕೆ ನೆರವಾಗಿದ್ದಿತು. ಈ ಅವಧಿ ಅಂದಾಜು 7,000 ವರ್ಷಗಳ ಹಿಂದೆ ಕೊನೆಗೊಂಡಿತು ಅಂತಕ್ಕಂಥ ಪುರಾವೆಗಳನ್ನ ನೀಡಿದ್ದಾರೆ. ಸಹರಾ ಈ ಹಿಂದೆ ಹಸಿರಿನ ಪ್ರದೇಶ ಆಗಿತ್ತು ಅನ್ನೋದಕ್ಕೆ ಅತ್ಯಂತ ಪ್ರಬಲವಾದ ಪುರಾವೆ ಮೌರಿಟಾನಿಯಾ ತೀರದ ಕಡಲಿನಲ್ಲಿರ್ತಕ್ಕಂಥ ಆಳದಲ್ಲಿರುವ ಹೂಳಿನಿಂದ ನಮಗೆ ಗೊತ್ತಾಗುತ್ತೆ. ಆಳ ಕಡಲಿನಲ್ಲಿರ್ತಕ್ಕಂಥ ಹೂಳನ್ನ ಮತ್ತೆ ಧೂಳನ್ನ ಮೇಲೆತ್ತಿ ಅದರಲ್ಲಿ ಆಫ್ರಿಕಾದಿಂದ ಸಾಗಿಸಲ್ಪಟ್ಟಂತಹ ಹೂಳಿನ ಮತ್ತು ಧೂಳಿನ ಪ್ರಮಾಣ ಮತ್ತು ಲಕ್ಷಣಗಳನ್ನ ಭೂವಿಜ್ಞಾನಿಗಳು ನಿರ್ಧಾರ ಮಾಡಿದ್ದಾರೆ. ಭೂಮಿಯಲ್ಲಿ ಸಸ್ಯಗಳು ಇಲ್ಲದೆ ಇರಬೇಕಾದ್ರೆ ಅತಿ ಹೆಚ್ಚು ಧೂಳು ಮತ್ತು ಹೂಳು ಸಮುದ್ರನ ಸೇರುತ್ತೆ. 12,000 ವರ್ಷಗಳ ಹಿಂದೆ ಈಗ ಕಡಲನ್ನು ಸೇರುವಷ್ಟು ಹೂಳು ಸೇರಿರಲಿಲ್ಲ ಅಂತಕ್ಕಂಥದ್ದು ಸಂಶೋಧನೆಗಳಿಂದ ಖಚಿತವಾಗಿದೆ. ಸಮುದ್ರದ ಆಳದಲ್ಲಿರ್ತಕ್ಕಂಥ ಹೂಳಿನಲ್ಲಿ ಪತ್ತೆಯಾಗಿರ್ತಕ್ಕಂಥ ಸಸ್ಯಗಳ ಪರಾಗರೇಣುಗಳು ಕೂಡ ಇದಕ್ಕೆ ಹೆಚ್ಚಿನ ಪುರಾವೆಯನ್ನ ಒದಗಿಸಿದ್ದಾವೆ. ಈ ಹಿಂದೆ ಸಹರಾ ಮರುಭೂಮಿ ಹಸಿರನ್ನು ಹೊಂದಿದ್ದು ಅದು ಅರೇಬಿಯಾದವರೆಗೆ ಹರಡಿತ್ತು ಅಂತ ಸಂಶೋಧನೆಗಳಿಂದ ಸ್ಪಷ್ಟವಾಗಿದೆ. ಹಾಗಾದ್ರೆ ಇಂತಹ ದೊಡ್ಡ ಹಸಿರು ಪ್ರದೇಶ ಬರಡಾಗಿ ಜಗತ್ತಿನ ಕಟುವಾದ ಮರುಭೂಮಿ ಹೇಗಾಯಿತು ಅನ್ನೋದಕ್ಕೆ ವಿವರಗಳು ನಮ್ಮ ಮುಂದೆ ಈಗಾಗಲೇ ಇವೆ. ಅವಧಿಯ ಹೋಲೋಸಿನ್ ಹಸಿ ಅವಧಿಯ ಕಾಲದಲ್ಲಿ ಇದಕ್ಕೆ ಭೂಮಿಯ ಚಲನೆಗೆ ಕಾರಣಗಳಂತ ಈಗ ನಮಗೆ ಗೊತ್ತಾಗಿದೆ. ಭೂಮಿ ತನ್ನ ಅಕ್ಷದ ಮೇಲೆ ತಾನು ಪರಿಭ್ರಮಿಸುತ್ತೆ.
ಕಡಲಿನ ನೀರಿನ ಮೇಲೆ ಉಂಟಾಗ್ತಕ್ಕಂಥ ಚಂದ್ರನ ಗುರುತ್ವದ ವ್ಯತ್ಯಾಸಗಳು ಹಾಗೂ ಇತರ ಖಗೋಳೀಯ ಸಂಗತಿಗಳಿಂದಾಗಿ ಭೂಮಿಯ ಅಕ್ಷದಲ್ಲಿ ಪಲ್ಲಟಗಳು ಉಂಟಾಗ್ತವೆ. ಇಂತಹ ಪಲ್ಲಟಗಳಿಂದ ಭೂಮಿ ಹಸಿ ಒಣ ಹಾಗೆ ಹಿಮಯುಗಗಳ ಚಕ್ರದಲ್ಲಿ ಬೀಳ್ತತೆ. ಆಫ್ರಿಕಾದಲ್ಲಿ ಹಸಿಯುಗ ಇರಬೇಕಾದ್ರೆ ಭೂಮಿಯ ಪರಿಭ್ರಮಣೆಯ ಅಕ್ಷದಲ್ಲಿ ಆದಂತಹ ಬದಲಾವಣೆಗಳಿಂದ ಭೂಮಿ ಮೊದಲಿಗಿಂತಲೂ 4-5% ಹೆಚ್ಚು ಬಿಸಿಲನ್ನ ಪಡೆಯತೊಡಗುತ್ತೆ. ಇದರಿಂದ ಆಫ್ರಿಕಾದ ಉತ್ತರ ಪ್ರದೇಶ ಹೆಚ್ಚು ಬಿಸಿಯಾಗುತ್ತೆ. ಗಾಳಿ ಬಿಸಿಯಾದಾಗ ಅದು ವಿರಳವಾಗಿ ಮೇಲೆ ಇರ್ತದೆ. ಹಾಗೆ ಅದು ಮೇಲೆ ಇರಬೇಕಾದ್ರೆ ತನ್ನೊಂದಿಗೆ ನೀರಿನ ಅಂಶವನ್ನು ಕೂಡ ಒಯ್ಯುತ್ತೆ. ಭೂಮಿ ಬಿಸಿಯಾಗಿ ಗಾಳಿ ವಿರಳವಾದ ಪ್ರದೇಶಕ್ಕೆ ಅದಕ್ಕಿಂತಲೂ ತಂಪಿರ್ತಕ್ಕಂಥ ಪ್ರದೇಶದ ಗಾಳಿ ಸಾಗ್ತದೆ. ಹೋಲೋಸಿನ್ ಯುಗದಲ್ಲಿ ದಕ್ಷಿಣ ಆಫ್ರಿಕಾದಿಂದ ಮಳೆಯ ಮಾರುತಗಳು ಹೆಚ್ಚು ಬಿಸಿಯಾಗಿರ್ತಕ್ಕಂಥ ಉತ್ತರ ಆಫ್ರಿಕಾದ ಹತ್ರ ಸರಿತವೆ. ಸಣ್ಣ ಪ್ರಮಾಣದಲ್ಲಿ ಇಂದಿಗೂ ಕೂಡ ಜರುಗತಕ್ಕಂಥ ಇದನ್ನ ಆಫ್ರಿಕಾ ಮಾನ್ಸೂನ್ ಅಂತ ಈಗ ಕರೆಯಲಾಗ್ತದೆ. ಈ ಮಾನ್ಸೂನ್ ಈಗಿನ ಸಹರಾ ಪ್ರದೇಶದಲ್ಲಿ ಮಳೆಯನ್ನ ತಂದು ಅರೆ ಹಸಿ ವಾತಾವರಣವನ್ನ ಉಂಟು ಮಾಡ್ತು. ಇದರಿಂದ ಹಸಿರು ಚಿಗುರಿತು. ಬೆಳೆದು ನಿಂತ ಸಸ್ಯಗಳು ನೀರನ್ನ ಬೇರಿನಲ್ಲಿ ಉಳಿಸ್ಕೊಂಡು ಇದರಿಂದ ಸಹರಾ ಮರುಭೂಮಿ ಪ್ರದೇಶದ ಮೇಲೆ ಬೀಳ್ತಕ್ಕಂಥ ಬಿಸಿಯನ್ನ ಹಿಂದಕ್ಕೆ ಪ್ರತಿಫಲ ಆಗ್ತಕ್ಕಂಥದ್ದು ಕುಗ್ಗಿತು. ಇದರಿಂದ ಸಹರಾ ಪ್ರದೇಶದ ಬಿಸಿ ಮತ್ತು ಸಹರಾ ಪ್ರದೇಶದಲ್ಲಿ ಬಿಸಿ ಮತ್ತು ತಂಪು ಮತ್ತು ತೇವದ ವಾತಾವರಣ ಇರುವಂತೆ ಆಯಿತು. ಈ ಕಾಲದಲ್ಲಿ ಸಹರಾ ಪ್ರದೇಶದಲ್ಲಿ ಭೂಮಿಯಲ್ಲಿ ತೇವಾಂಶ ಹೆಚ್ಚಿ ನೀರಿನ ಮೂಲಗಳು ಕೂಡ ಉಂಟಾದವು. ಇತ್ತೀಚಿನ ಸಂಶೋಧನೆಗಳಿಂದ ಸಹರಾದಲ್ಲಿ 100 ಕಡೆ ನೀರಿನ ಹಿಡಿದಿರ್ತಕ್ಕಂಥ ಕೆರೆ, ಕುಂಟೆ ಅಂತ ಪಾತ್ರಗಳು ಗುರುತಿಸಲ್ಪಟ್ಟಿದ್ದಾವೆ. ಹೋಲೋಸಿನ್ ಯುಗದಲ್ಲಿ ಸಹರಾದಲ್ಲಿದ್ದಂತಹ ಕೆಲ ಸರೋವರಗಳು ಸಾಕಷ್ಟು ಉದ್ದವಾಗಿದ್ದು ಹೆಚ್ಚಿನ ಪ್ರಮಾಣದ ನೀರನ್ನ ಹೊಂದಿದ್ವು. ಇಂತಹ ಒಂದು ನೀರಿನ ಕೊಳ 160 ಮೀಟರ್ ಆಳ ಇದ್ದು 3,40,000 ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಅಮೆರಿಕದಲ್ಲಿ ಇರತಕ್ಕಂಥ ಎಲ್ಲ ಮಹಾಸರೋವರಗಳ ಒಟ್ಟು ವಿಸ್ತೀರ್ಣಕ್ಕಿಂತ ಹೆಚ್ಚಿಗೆ ಇತ್ತು. ಇಂತಹ ಪರಿಸರದಲ್ಲಿದ್ದಂಥ ಮಾನವರು ತಾವು ಕಂಡಂತ ಚಿತ್ರಗಳನ್ನೇ ಗವಿಗಳಲ್ಲಿ ಬರೆದ್ರು. ಇದಕ್ಕೆ ಭೂವಿಜ್ಞಾನಿಗಳು ಇತರ ಪುರಾವೆಗಳನ್ನು ಕೂಡ ಕಲೆ ಹಾಕಿದ್ದಾರೆ. ದಕ್ಷಿಣ ಸಹರಾ ಮರುಭೂಮಿಯಲ್ಲಿ ಇನ್ನೂ ಒಂದು ಪ್ರಬಲವಾದಂತಹ ಮರುಭೂಮಿ ಪ್ರದೇಶ ಇದೆ. ಈ ಪ್ರದೇಶವನ್ನ ಟೆನರಿ ಮರುಭೂಮಿ ಅಂತ ಕರೀತಾರೆ. ಪುರಾತತ್ವ ವಿಜ್ಞಾನಿಗಳು ಹಸಿಗಾಲದಲ್ಲಿ ಇಲ್ಲಿಯೂ ಕೂಡ ನೀರಿನ ಆಕರಗಳಿದ್ದು ಇಲ್ಲಿ ಕೂಡ ಮೊಸಳೆ, ನೀರಾನೆ, ಆಮೆಗಳು ಇದ್ದು ಅಂತ ಪಳೆ ಇಳುಕುಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಸಹರಾ ಮರುಭೂಮಿನಲ್ಲಿ ಸರೋವರಗಳಲ್ಲದೆ ನದಿ ವ್ಯವಸ್ಥೆ ಇರೋದಕ್ಕೆ ಕುರುಹುಗಳು ದಕ್ಕಿದ್ದಾವೆ. ಅಲ್ಜೀರಿಯಾ ಮತ್ತು ಲಿಬಿಯಾದಲ್ಲಿ ವಿಜ್ಞಾನಿಗಳು ಮನುಷ್ಯರ ವಸತಿಯ ಕುರುಹುಗಳನ್ನು ಗುರುತಿಸಿ ಬೇಟೆಯಾಡ್ತಕ್ಕಂಥ ಸಲಕರಣೆಗಳನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಈಗ ಪ್ರಸಿದ್ಧ ಆಗಿರ್ತಕ್ಕಂಥ ನೈಲ್ ಮತ್ತು ನೈಗರ್ ನದಿಗಳು ತಮ್ಮ ನೀರಿನ ಹರಿವಿನ ಪ್ರಮಾಣವನ್ನ ಈ ಕಾಲದಲ್ಲಿ ಬಹಳ ಮಟ್ಟದಲ್ಲಿ ಹೆಚ್ಚಿಸಿಕೊಂಡಿತ್ತು. ಈ ಎರಡು ನದಿಗಳು ಸಹರಾ ಮಧ್ಯಪ್ರದೇಶವನ್ನ ಅಟ್ಲಾಂಟಿಕ್ ಮತ್ತು ಮೆಡಿಟರೇನಿಯನ್ ಸಮುದ್ರಗಳ ಜೊತೆಗೆ ಸಂಪರ್ಕಗೊಳಿಸಿದ್ದು ಕೂಡ. ಇದರಿಂದ ಮನುಷ್ಯರು ಮತ್ತು ಪ್ರಾಣಿಗಳ ಸಂಚಾರ ಈ ಆಫ್ರಿಕಾದ ಮಧ್ಯದಿಂದ ಸಮುದ್ರ ತೀರದೊಳಗಡೆ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಸಹರಾದಲ್ಲಿ ಇದ್ದಂತ ಈ ಪ್ರಾಚೀನ ನೀರು ಮಾರ್ಗಗಳಲ್ಲಿ ಇಂದು ಕೇವಲ ಮರಳು ತುಂಬಿದೆ. ಆದ್ರೆ ಈ ದಾರಿಯ ಉದ್ದಕ್ಕೂ ಮನುಷ್ಯರು ವಾಸ ಮಾಡ್ತಾ ಇದ್ದಂತ ಗುರುತುಗಳಾಗಿ ಬೆಂಕಿಯಿಂದ ಸುಟ್ಟಂತ ನೆಲೆಗಳು, ರುಬ್ಬುವ ಕಲ್ಲುಗಳು, ಬೇಟೆಯಾಡ್ತಕ್ಕಂಥ ಸಲಕರಣೆಗಳು, ಹಾಗೆ ಮೀನಿನ ಮೂಳೆಗಳು ಕೂಡ ಸಿಕ್ಕಿವೆ. ಇವೆಲ್ಲವನ್ನ ಸಂಗ್ರಹಿಸಿ ಇಂಗಾಲದ ತೇದೀಕರಣ ಅಂದ್ರೆ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಇವುಗಳ ಅವಧಿ ಸುಮಾರು 9,000ದಿಂದ 5,000 ವರ್ಷಗಳಂತ ಸ್ಪಷ್ಟವಾಗಿ ಗೊತ್ತಾಗಿದೆ. ಪಳೆಯುಳಿಕೆಗಳು ಅಲ್ಲದೆ ಭಾಷೆಯ ಮೂಲಕವೂ ಈ ಹಿಂದೆ ಆಫ್ರಿಕಾ ಹಸಿರು ಪ್ರದೇಶ ಆಗಿತ್ತು ಅಂತ ಗುರುತಿಸಲಾಗಿದೆ. ಪಶ್ಚಿಮ ಆಫ್ರಿಕಾದಲ್ಲಿರ್ತಕ್ಕಂಥ ಮಾಲಿ, ಹಾಗೇನೆ ಪೂರ್ವ ಆಫ್ರಿಕಾದಲ್ಲಿರ್ತಕ್ಕಂಥ ಇಥಿಯೋಪಿಯಾ ಇಂದು ಬಹಳ ದೂರದ ಭಾಷೆಯ ಸಂಪರ್ಕವಿಲ್ಲದ ದೇಶಗಳಂತ ನಮಗೆ ಭಾಸವಾಗುತ್ತದೆ. ಆದರೂ ಕೂಡ ಈ ಎರಡು ಭಾಷೆಗಳಲ್ಲಿಯೂ ನೀರಾನೆಗೆ ಒಂದೇ ಪದ ಬಳಕೆಯಲ್ಲಿದೆ. ಹಸಿಗಾಲದ ನಂತರ ಒಂದು ನಿರ್ದಿಷ್ಟ ಅವಧಿನಲ್ಲಿ ಸಹರಾ ಸವನ್ನ ಹುಲ್ಲುಗಾವಲು ಪ್ರದೇಶ ಮರಳುಗಾಡಾಗತೊಡಗಿತ್ತು. ಈಗ ಹಸಿರು ಪ್ರದೇಶ ಒಣಗತೊಡಗಿ ಹೊಸ ಪ್ರಾಣಿಗಳು ಬರತೊಡಗಿದವು. ಆಗ ಹೊಸ ಬಗೆಯ ಪ್ರಾಣಿಗಳು ಬರೋದನ್ನ ಕಂಡಂತ ಜನ ಮತ್ತು ಮನುಷ್ಯರು ಅವುಗಳನ್ನ ಗುಹೆಯಲ್ಲಿ ಚಿತ್ರಿಸಿದರು. ಭೂಮಿಯ ಪರಿಭ್ರಮಣೆಯ ಅಕ್ಷ ಇನ್ನೊಮ್ಮೆ ಪಲ್ಲಟಗೊಂಡಾಗ ಸಹರಾದ ಮೇಲೆ ಬೀಳ್ತಾ ಇದ್ದಂತ ಬಿಸಿಲಿನ ಪ್ರಮಾಣ ತಗ್ಗಿ ಉತ್ತರ ಪ್ರದೇಶ ಮತ್ತೊಮ್ಮೆ ತಂಪಾಯಿತು. ಇದರಿಂದ ಮಾನ್ಸೂನ್ ಮಾರುತಗಳು ದಕ್ಷಿಣಕ್ಕೆ ತಳ್ಳಲ್ಪಟ್ಟು ಈಗ ಇರತಕ್ಕಂಥ ಸ್ಥಿತಿ ಮೂಡಿತು. ಪುರಾತತ್ವ ಶೋಧನೆಗಳಿಂದ ಸಹರಾ ಪ್ರದೇಶದಲ್ಲಿ ವಾಸಿಸಿದಂತ ಜನರು ಮೊದಲು ಉತ್ತರದ ನೆಲೆಗಳನ್ನ ತೊರೆದ್ರು, ನಂತರ ದಕ್ಷಿಣದ ನೆಲೆಗಳನ್ನ ತೊರೆದ್ರು ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ತೊರೆದ ಜನ ನೈಲ್ ಮತ್ತು ಇತರ ನೀರಿನ ಪ್ರದೇಶಗಳ ಹತ್ರ ಸಾಗಿದ್ರು. ಹಸಿರಾಗಿದ್ದಂತಹ ಸಹರಾ ಬರಡಾದಂತೆ ಮತ್ತೊಮ್ಮೆ ಅದು
ಹಸಿರಾಗಬಹುದೇ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ಕಳೆದ 80 ಲಕ್ಷ ವರ್ಷಗಳಲ್ಲಿ ಸಹಾರಾ ಪ್ರದೇಶ 230 ಸಲ ಹಸಿರುಗಳನ್ನು ಕಂಡಿದೆ. ಆದ್ದರಿಂದ ಸಹಾರಾ ಮುಂದೆ ಹಸಿರುಟ್ಟು ನಿಲ್ದಿರೋ ಏನು ಸೋಜಿಗೆ ಪಡಬೇಕಾಗಿಲ್ಲ. ಏಕೆಂದ್ರೆ ಭೂಮಿ ತನ್ನ ಅಕ್ಷದ ಮೇಲೆ ಪರಿಭ್ರಮಣೆ ಮಾಡುತ್ತಾ ಇರೋದ್ರ ಮೇಲೆ ಆಗ್ತಕ್ಕಂಥ ಪಲ್ಲಟಗಳೇ ಇವೆಲ್ಲ ಬದಲಾವಣೆಗಳಿಗೆ ಕಾರಣಗಳಾಗಿದ್ದಾವೆ. ಮುಂದೊಂದು ದಿನ ಸಹಾರಾ ಹಸಿರಾದ ನಂತರ ನಮ್ಮ ಈಗಿನ ಬರಡು ಮರುಭೂಮಿಯ ಫೋಟೋಗಳನ್ನ, ಚಿತ್ರಗಳನ್ನ, ವಿಡಿಯೋಗಳನ್ನ ನೋಡಿದಂಥವ್ರು ನಮ್ಮ ಕಾಲದ ಸಹಾರಾ ಪ್ರದೇಶವನ್ನ, ಜನಜೀವನವನ್ನ ನಾವು ಈಗ ಹೇಗೆ ಊಹಿಸ್ಕೊಳ್ತಾ ಇದೀವೋ ಅವರು ಕೂಡ ಊಹಿಸ್ಕೊಳ್ಬೋದು ಅಂತ ಅನ್ಸುತ್ತೆ. ಆದರೆ ಹೆಚ್ಚಿನ ಊಹೆಗಳಿಗೆ ಅವಕಾಶ ಇಲ್ಲದಂತೆ ವಿಜ್ಞಾನ ಮುಂದಿನ ದಿನಗಳಲ್ಲಿ ಉತ್ತರಗಳನ್ನ ನೀಡಿರುತ್ತೆ. ವಂದನೆಗಳೊಂದಿಗೆ.